ಜನ ಹೆಣ್ಮಕ್ಳು ಅವ್ರ ಗಂಡಂದ್ರ ಹತ್ರ ಸುಮ್ಮನೆ ಓವರ್ ಥಿಂಕ್ ಮಾಡ್ತಿದ್ಯಾ ನೀನು, ಎಲ್ಲದಕ್ಕೂ ಓವರ್ ರಿಯಾಕ್ಷನ್ ನಿಂದು ಅಂತ ಅನ್ಸ್ಕೊಂಡಿದ್ದೀರಾ. ಆ್ಯಂಡ್ ಏನೋ ಒಂದು ಜಗಳ ಆಗುತ್ತೆ, ಅವ್ರು ಕಣ್ ತುಂಬ ನಿದ್ದೆ ಮಾಡ್ತಾರೆ, ನೀವು ಚಿಂತೆ ಮಾಡ್ಕೊಂಡು ನಿಮ್ಮ ನಿದ್ದೆ ಹಾಳು ಮಾಡ್ಕೊಂಡಿದ್ದೀರಾ. ಇದೆಲ್ಲ ಯಾಕಾಗುತ್ತೆ ಗೊತ್ತಾ? ಇದಕ್ಕೊಂದು ಬೆಸ್ಟ್ ಉದಾಹರಣೆ ಅಂದರೆ, ನೀವು ದುಡ್ದಿರೋ ಹಣನೆಲ್ಲ ನೀವು ಚಿನ್ನದ ಮೇಲೆ ಹಾಕ್ತೀರಾ ಅಂದ್ಕೊಳ್ಳಿ, ಅದರಿಂದ ಲಾಭ ಸಿಗುತ್ತೆ ಅಂತ. ಚಿನ್ನದ ರೇಟ್ ಯಾವಾಗ ಕಮ್ಮಿ ಆಗೋಗುತ್ತೆ, ನಿಮಗೆ ಟೆನ್ಷನ್ ಆಗುತ್ತೆ, ನಿಮ್ಗೆ ನಿದ್ದೆನೇ ಬರೋದಿಲ್ಲ. ಹಾಗೆ ಕೆಲವರು ಶೇರ್ ಮಾರ್ಕೆಟ್ ಮೇಲೆ ಹಾಕ್ತಾರೆ, ಅದು ಕುಸಿದು ಬಿದ್ದರೆ ಟೆನ್ಷನ್ ಮಾಡ್ಕೊತಾರೆ, ನಿದ್ದೆ ಹಾಳು ಮಾಡ್ಕೊತಾರೆ. ಆದರೆ ಯಾವ ವ್ಯಕ್ತಿ ಅವನು ದುಡ್ದಿರೋ ಹಣನ ಸ್ವಲ್ಪ ಚಿನ್ನದ ಮೇಲೆ, ಸ್ವಲ್ಪ FD ಮೇಲೆ, ಶೇರ್ ಮಾರ್ಕೆಟ್ ಮೇಲೆ, ಭೂಮಿ ಮೇಲೆ ಹೀಗೆ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾನಲ್ವ, ಅವರಿಗೆ ಚಿನ್ನದ ರೇಟ್ ಒಂಚೂರು ಕಮ್ಮಿ ಆದ ತಕ್ಷಣ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ. ಹಾಗೆ ರಿಲೇಷನ್ಶಿಪ್ಪಲ್ಲಿ ಕೂಡ ನೀವು ಯಾವುದೋ ಒಂದು ಸಂಬಂಧಕ್ಕೆ ತುಂಬ ಪ್ರಾಮುಖ್ಯತೆ ಕೊಟ್ಟು ನಿಮ್ಮ ಟೈಮ್, ಎನರ್ಜಿ ಎಲ್ಲದನ್ನೂ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ ಆ ವ್ಯಕ್ತಿಯಿಂದನೇ ನಿಮಗೆ ಸಂತೋಷ ಆಗಬೇಕು ಅಂತ ಕಾಯ್ತೀರಾ. ಹಾಗೂ ಅಲ್ಲಿ ಏನಾದ್ರು ಸ್ವಲ್ಪ ಡಿಸ್ಟರ್ಬ್ ಆದರೆ ನೀವು ಪೂರ್ತಿ ಅಪ್ಸೆಟ್ ಆಗಿ ನಿಮ್ಮ ರುಟೀನ್ನೇ ಹಾಳು ಮಾಡ್ಕೊತೀರಾ. ಹಾಗಂತ 10 ಸಂಬಂಧ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಹೆಂಡತಿ ಸಂಬಂಧ ಅನ್ನೋದು ತುಂಬ ಇಂಪಾರ್ಟೆಂಟ್, ಅದಕ್ಕೆ ಪ್ರಯಾರಿಟಿ ಕೊಡಿ. ಬಟ್ ಅದನ್ನೇ ನೀವು ಪ್ರಪಂಚ ಮಾಡ್ಕೊಂಡಾಗ, ಅಥವಾ ಆ ವ್ಯಕ್ತಿಯಿಂದನೇ ನನಗೆ ಸಂತೋಷ ಆಗಬೇಕು, ಅವ್ರೇನಾದರೂ ಸ್ವಲ್ಪ ಬೇಜಾರು ಮಾಡಿಬಿಟ್ರೆ ಇಡೀ ಲೈಫ್ ಡಿಸ್ಟರ್ಬ್ ಮಾಡ್ಕೊತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮನ್ನು ನೀವೇ ಕಳ್ಕೊಳ್ತಾ ಇರ್ತೀರಾ. ನಿಮ್ಮ ಟೈಮ್, ಎನರ್ಜಿ ಇದನ್ನ ಕರೆಕ್ಟಾಗಿ ಡಿವೈಡ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಮೀ ಟೈಮ್, ನಿಮ್ಮ ಸ್ಕಿನ್ ಕೇರ್ ಇರ್ಬೋದು, ಎಕ್ಸಸೈಸ್ ಮಾಡೋದು, ಇಲ್ಲ ನಿಮ್ದು ಏನೋ ಒಂದು ಹಾಬಿ, ಇಲ್ಲ ಸೋಷಿಯಲ್ ಆಕ್ಟಿವಿಟಿ. ಸೋಷಿಯಲ್ ಲೈಫ್ ಅನ್ನೋದು ಎಲ್ಲರಿಗೂ ಇಂಪಾರ್ಟೆಂಟ್, ಅದನ್ನು ಮಾಡೋದು. ನಿಮ್ಮ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡೋದು, ಅವ್ರ ಜೊತೆ ಮಾತಾಡೋದು, ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡೋದು, ನಿಮ್ಮ ಸಿಬ್ಲಿಂಗ್ಸ್ ಜೊತೆ ಮಾತಾಡೋದು. ಹೀಗೆ ನೀವು ಡಿವೈಡ್ ಮಾಡಿದಾಗ ಇಲ್ವಾ, ಏನೋ ಒಂಚೂರು ಜಗಳ ಆದ ತಕ್ಷಣ ನೀವು ಅಷ್ಟೊಂದು ಓವರ್ ರಿಯಾಕ್ಟ್ ಮಾಡೋದಿಲ್ಲ, ಆ್ಯಂಡ್ ಅನ್ನೆಸೆಸರಿ ಓವರ್ ಥಿಂಕ್ ಕೂಡ ನೀವು ಮಾಡೋದಿಲ್ಲ. ಸೊ ನೀವು ಇನ್ಮೇಲೆ ಏನು ಇಷ್ಟೊಂದು ಓವರ್ ಥಿಂಕ್ ಮಾಡ್ತಿದ್ಯಾ, ನಿಂದೆಲ್ಲದಕ್ಕೂ ಓವರ್ ರಿಯಾಕ್ಷನ್ ಅಂತ ಯಾರ ಹತ್ರನೂ ಅನ್ಸ್ಕೋಬಾರ್ದು ಅಂತ ಹೇಳಿದ್ರೆ ನಾನು ಹೇಳಿರೋ ಈ ಟಿಪ್ನ ಫಾಲೋ ಮಾಡಿ. ಹಾಗೂ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ.